ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ಸೋಷಿಯಲ್ ಸೈನ್ಸ್ ಎಕ್ಸಾಮಿನೇಷನ್ ಮುಗಿಸ್ಕೊಂಡು ಬಂದಿದ್ದೀರಾ. ಎಲ್ಲರೂ ಕೂಡ ಚೆನ್ನಾಗಿ ಬರೆದಿರ ಅಂತ ಭಾವಿಸ್ತಾ ಇನ್ನು ಮುಂದಿನ ಒಂದು ತಯಾರಿಯಲ್ಲಿ ಇದ್ದೀರಾ. ವಿಜ್ಞಾನ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ. ಎಲ್ಲರೂ ಕೂಡ ಒಳ್ಳೆಯ ತಯಾರಿಯಲ್ಲಿ ಇದ್ದೀರಾ. ಸೊ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಲಭಿಸ್ತಾ ಹೋಗ್ತವೆ. ವಿದ್ಯಾರ್ಥಿಗಳೇ, ಈಗಾಗಲೇ ಸೋಷಿಯಲ್ ಸೈನ್ಸ್ ಎಕ್ಸಾಮ್ನ ಮುಗಿಸಿದ್ದೀರಾ. ವಿಜ್ಞಾನ ಪರೀಕ್ಷೆಯಲ್ಲಿ ತಯಾರಿಯನ್ನು ನಡೆಸ್ತಿದ್ದೀರಾ. ಸೊ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬಂದಿತ್ತು ಸರಿ ಎಕ್ಸಾಮಿನೇಷನಲ್ಲಿ 2024ರಲ್ಲಿ, ಅದರ ಒಂದು ಕೀ ಆನ್ಸರ್ ಏನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ, ಓಕೆನಾ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೈನ್ಸ್ ಅಂದಾಗ ನಮಗೆ ನೆನಪಿಗೆ ಬರೋದು ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನ. ಈ 3 ಪಾರ್ಟ್ ಕೂಡಿಬಿಟ್ಟು ನಮಗೆ ಆಗಿರೋಂಥದ್ದು ಸೈನ್ಸ್ ಅಂತೇಳಿ ಕರಿತೀವಿ, ವಿಜ್ಞಾನ ಅಂತೇಳಿ ಕರಿತೀವಿ. ಓಕೆ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಓಕೆ, ಇಲ್ಲಿ ನಿಮಗೆ ಈ ರೀತಿಯಾಗಿ 2024ರಲ್ಲಿ ಮೊದಲ ಎಕ್ಸಾಮಿನೇಷನ್ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಎಕ್ಸಾಮಿನೇಷನ್ ನಡೀತು. ಅದರ ಒಂದು ಕ್ವಶನ್ ಪೇಪರ್ ಎ ಸೀರೀಸ್ ಕ್ವಶನ್ ಪೇಪರ್ ಇದಾಗಿರ್ತದೆ. ನೀವಿಲ್ಲಿ ನೋಡ್ಬೋದು, ಭಾಗ ಎ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆಗಳು. ಎಷ್ಟು ಮಾರ್ಕ್ಸಿಗಪ್ಪ? 3 ಮಾರ್ಕ್ಸಿಗೆ. ಒಂದು ಕ್ವಶನಿಗೆ 1 ಮಾರ್ಕ್ಸು ಅಂಥವು 3 ಕ್ವಶನ್ ಇರುತ್ತೆ. 3 × 1 3. ಓಕೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಸೌರಕೋಶಗಳಲ್ಲಿ ಬಳಸುವ ಧಾತು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸಿಲಿಕಾನ್ ಆಪ್ಷನನ್ನು ಕೊಡ್ತಾರೆ. ಇದಕ್ಕೆ ರೈಟ್ ಆನ್ಸರು ಬಿ. ಓಕೆ, ಇದು ಒಂದು ಸೆಮಿ ಕಂಡಕ್ಟರ್ ಥರ ಕೆಲಸ ಮಾಡ್ತದೆ. ಆದ್ದರಿಂದ ಏನಾಗುತ್ತೆ, ಸೌರಕೋಶಗಳಲ್ಲಿ ಬಳಸುವ ಧಾತು ಸಿಲಿಕಾನ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ RS ಅನ್ನು ಪಡೆಯಲು 2 ಒಮೆಗಾಗಳನ್ನು 4 ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ. ನಂತರ ಸಮಾನ ರೋಧ ಅನ್ನು ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ RS RPಗಳ ಅನುಪಾತವನ್ನು ಕೇಳ್ತಾ ಇದ್ದಾರೆ. ಇದು ಎಷ್ಟು ಅನುಪಾತ ಆಗುತ್ತೆ ಅಂತ ಹೇಳಿ ಆಪ್ಷನನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ 16:1, ಆಪ್ಷನ್ ಬಿ 2:1, ಆಪ್ಷನ್ ಸಿ 4:1, ಆಪ್ಷನ್ ಡಿ 8:1. ಓಕೆ, ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 16:1 ಆಗಿರ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ. ಇಲ್ಲಿ ಕ್ವಶನನ್ನು ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ನೀವು ಕ್ವಶನನ್ನು ಎಂಡ್ಲೆಸ್ವರೆಗೂ ಓದಬೇಕಾಗ್ತದೆ. ಯಾಕಂದರೆ ನೀವು ಪಟ್ಟಂತ ಆನ್ಸರ್ ಮಾಡಬಾರ್ದು. ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ನೀವು ಪಟ್ಟಂತ ಆನ್ಸರ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಬರೀಬೋದು. ಓಕೆನಾ. ಕರೆಕ್ಟಾಗಿ ನಿಮಗೆ ಆನ್ಸರ್ ಗೊತ್ತಾಗಬೇಕಂತ ಅಂದರೆ ನೀವು ಕರೆಕ್ಟಾಗಿ ಫೈಂಡ್ ಮಾಡಬೇಕಾಗ್ತದೆ. ಕರೆಕ್ಟಾಗಿ ಕೊನೆಯವರೆಗೂ ನೀವು ಓದಬೇಕು ಕ್ವಶನನ್ನು. ಓಕೆನಾ. ಸಣ್ಣ ಕಣಗಳು ಕೆಂಪು ಬಣ್ಣವನ್ನು ಚದುರಿಸುತ್ತವೆ, ದೊಡ್ಡ ಕಣಗಳು ನೀಲಿ ಬಣ್ಣವನ್ನು ಚದುರಿಸುತ್ತವೆ, ದೊಡ್ಡ ಕಣಗಳು ನೇರಳೆ ಬಣ್ಣವನ್ನು ಚದುರಿಸುತ್ತವೆ. ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ಓಕೆ, ದೆ ನೆಕ್ಸ್ಟ್ ಕ್ವಶನ್ ಈಸ್ ಸೆಕೆಂಡ್ ಪಾರ್ಟಲ್ಲಿ. ಓಕೆ, 2ನೇ ಪಾರ್ಟ್. ಓಕೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. 4ನೇ ಪ್ರಶ್ನೆ ಇದು. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಓಕೆನಾ. ಇಲ್ಲಿ ನೋಡಿ ಸ್ನೇಹಿತರೆ, 2 ವಿದ್ಯುತ್ ಕೋಶಗಳ ಸಂಯೋಜನೆ. 2ನೇದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ನಿಮಗೆ ಡಯಾಗ್ರಾಮ್ ಬರೆಯೋಕ್ಕೆ ಕೇಳಿದ್ದಾರೆ. ಚಿಹ್ನೆಗಳಂತೇಳಿ ಕರಿತೀವಿ. ಒಂದು ಏನು, 2 ವಿದ್ಯುತ್ ಕೋಶಗಳ ಸಂಯೋಜನೆ. ಇದು 2 ವಿದ್ಯುತ್ ಕೋಶಗಳ ಸಂಯೋಜನೆ. ಓಕೆನಾ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯನ್ನು ಬರೀಬೇಕು. ಇದು ನೋಡಿ, ಇದು ಡಯಾಗ್ರಾಮ್. ಓಕೆ, ನೆಕ್ಸ್ಟ್ ಚಿಹ್ನೆ ಅಂತೇಳಿ ಕರಿತೀವಿ. ನೆಕ್ಸ್ಟು 5ನೇ ಪ್ರಶ್ನೆ, 15A ರೇಟಿಂಗ್ ಮತ್ತು 220 ವ್ಯಾಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 kW ಸಾಮರ್ಥ್ಯವಿರುವ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ?
ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಅಂತೇಳಿ ಕೇಳಿದ್ದಾರೆ. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ ಏನು? ಜೋಡಿಸಬಹುದು, ಏಕೆಂದರೆ ವಿದ್ಯುನ್ಮಂಡಲದ ರೇಟಿಂಗು 15A ಕಡಿಮೆ ಇದೆ ಅಂತೇಳಿ. ಆಮೇಲೆ ಇದಕ್ಕೆ ಅರ್ಧರ್ಧ ಮಾರ್ಕ್ಸ್ ಇರುತ್ತೆ. ಓಕೆನಾ? ಇದಕ್ಕೆ ಅರ್ಧ, ಸೊ ಇದಕ್ಕೆ ಅರ್ಧ, ಟೋಟಲ್ 1 ಮಾರ್ಕ್ಸ್. ನೆಕ್ಸ್ಟ್ ಥರ್ಡ್ ಮೇನಿಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. ಬಿಳಿ ಬೆಳಕಿನ ರೋಹಿತ ಎಂದರೇನು? ವೆರಿ ವೆರಿ ಇಂಪಾರ್ಟೆಂಟ್, ರಿಪೀಟ್ ಆಗುವಂಥ ಚಾನ್ಸಸ್ ಇದೆ. ಬಿಳಿ ಬೆಳಕಿನ ರೋಹಿತ ಎಂದರೇನು? ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ 2 ವಿದ್ಯುಮಾನಗಳನ್ನು ಹೆಸರಿಸಿ ಅಂತೇಳಿ ಕೇಳಿದ್ದಾರೆ. ನಾವಿಲ್ಲಿ ಡೆಫಿನೇಷನನ್ನು ಡೆಫಿನೇಷನಿಗೆ ಏನೋ ಡೆಫಿನೇಷನ್ ಥರ ಬರೀಬೇಕು. ಅಂದರೆ ಆನ್ಸರನ್ನು ಬಿಳಿ ಬೆಳಕಿನ ರೋಹಿತ ಎಂದರೆ ಅಂತೇಳಿ ಅದ್ರ ಮುಂದೆ ಎಂದರೇನು ಅಂತೇಳಿ ಬರೀಬೇಕು. ಅದಾದ ನಂತರ ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ 2 ನಾವು ಏನು ಮಾಡಬೇಕು? ವಿದ್ಯುಮಾನ ಅಂತೇಳಿ ಏನು ಕರಿತೀವಿ? ಪ್ರಚಲಿತ ಅಂತೇಳಿ ಕೂಡ ಕರಿತೀವಿ. ಅದನ್ನು ಹೆಸರಿಸಿ ಅಂತೇಳಿ ಕೇಳಿದ್ದಾರೆ. ಓಕೆನಾ? ಅಥವಾ ಕಣ್ಣಿನ ಪೊರೆ ಎಂದರೇನು? ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳು ಯಾವುವು? ಅಂದರೆ ಸಾಮಾನ್ಯ ದೃಷ್ಟಿ ಹೊಂದಿರುವವರಿಗೆ ಸಮೀಪ ಬಿಂದು ಎಂದ್ರೇನು, ದೂರ ಬಿಂದು ಯಾವ ಅಂತೇಳಿ ಕೇಳಿದ್ದಾರೆ. ಓಕೆ, ನೀವಿಲ್ಲಿ ನೋಡ್ಬೋದು, ಗಾಜಿನ ಪಟ್ಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವ ಬೆಳಕಿನ ವರ್ಣಮಯ ಘಟಕಗಳ ಪಟ್ಟಿಯನ್ನು ನಾವೇನಂತ ಕರಿತೀವಿ? ಬೆಳಕಿನ ರೋಹಿತ ಅಂತೇಳಿ ಕರಿತೀವಿ ಅಲ್ವಾ? ಸಿಂಪಲ್ ಆಗಿ. ಬೆಳಕಿನ ವಕ್ರೀಭವನದಿಂದ ಉಂಟಾಗುವ ವಿದ್ಯುಮಾನಗಳು ಯಾವುವು? ನಕ್ಷತ್ರಗಳ ಮಿನುಗುವಿಕೆ ಒಂದು ಕೂಡ ವಿದ್ಯುಮಾನನೇ. ಶೀಘ್ರ ಸೂರ್ಯೋದಯವಾಗುತ್ತೆ ಮತ್ತು ವಿಳಂಬಿತ ಸೂರ್ಯಾಸ್ತವಾಗುತ್ತೆ. ಕಾಮನ ಬಿಲ್ಲು ಉಂಟಾಗುವುದು. ಕಾಮನ ಬಿಲ್ಲು ವಕ್ರೀಭವನ ತಾನೇ. ಹಿಂಗೆ ನೋಡ್ತಾ ಇದ್ದೀರಿ, ನೀವು ನೋಡ್ಬೋದು. ಆ ಥರ ಈ ಥರ ರೌಂಡಾಗಿ ಈ ಥರ ಹಿಂಗೆ ಕಲರಲ್ಲಿ ಇದಿರುತ್ತೆ, ವಕ್ರೀಭವನ ರೇಖೆ ಅಂತೇಳಿ ಕರಿತೀವಿ ನಾವು. ಕಾಮನ ಬಿಲ್ಲು ಉಂಟಾಗುವುದು. ಓಕೆ, ಅಥವಾ ನೆಕ್ಸ್ಟ್ ಅದು ಕ್ವಶನಿಗೆ ಆನ್ಸರ್ ಏನು? ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಅಂತೇಳಿ ಕರಿತೀವಿ. ಸಮೀಪ ಬಿಂದು 25 ಸೆಂಟಿಮೀಟ್ರು, ದೂರ ಬಿಂದು ಅನಂತ ದೂರ. ಅಂದರೆ ಒಂದು ಸಾಮಾನ್ಯ ದೃಷ್ಟಿ ಇರುವವರಿಗೆ ಸಮೀಪ ಬಿಂದು ಎಷ್ಟು ಇರ್ತದೆ, ದೂರ ಬಿಂದು ಎಷ್ಟಿರ್ತದೆ ಅಂತೇಳಿ ಕೇಳ್ತಾರೆ. ಅನಂತ ದೂರ, ಸಮೀಪ ಬಿಂದು 25 ಸೆಂಟಿಮೀಟರ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್, 7ನೇ ಕ್ವಶನ್ಸು. ನ್ಯೂಕ್ಲಿಯ ಶಕ್ತಿಯ ಉತ್ಪಾದನೆಯು ಅನುಕೂಲಕರವಾಗಿಯೂ ಮತ್ತು ಅನಾನುಕೂಲವಾಗಿಯೂ ಇದೆ. ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿ ಅಂತೇಳಿ ಕೇಳಿದ್ದಾರೆ. ಅನುಕೂಲ ಮತ್ತು ಅನಾನುಕೂಲ ಬರೀಬೇಕು. ಯಾವ್ದ್ರದ್ದಪ್ಪ? ನ್ಯೂಕ್ಲಿಯ ಶಕ್ತಿಯ ಉತ್ಪಾದನೆ ಅನುಕೂಲ ಮತ್ತು ಅನಾನುಕೂಲಗಳನ್ನು ಬರೀಬೇಕು. ಪಾಯಿಂಟ್ ವೈಸ್ ಬರೀಬೇಕು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಅನುಕೂಲಗಳು ಏನಂದರೆ, ಯುರೇನಿಯಂನ ಒಂದು ಪರಮಾಣುವಿನ ವಿದಳನದಿಂದ ಬಿಡುಗಡೆಯಾಗುವ ಶಕ್ತಿಯು ಕಲ್ಲಿದ್ದಲಿನಲ್ಲಿರುವ ಕಾರ್ಬನ್ನ ಒಂದು ಪರಮಾಣುವಿನ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯ 10 ಮಿಲಿಯನ್ ಪಟ್ಟು ಹೆಚ್ಚಾಗಿರುತ್ತದೆ ಅಂತೆ. ನೆಕ್ಸ್ಟು ತದನಂತರದಲ್ಲಿ 2ನೇ ಪಾಯಿಂಟ್ ಏನಂತಂದರೆ, ಸಾಂಪ್ರದಾಯಿಕ ಇಂಧನಗಳನ್ನು ಉಳಿಸಿಕೊಳ್ಳಬಹುದು. ಇಷ್ಟೇ 2 ಪಾಯಿಂಟ್. ಓಕೆ, ನೆಕ್ಸ್ಟು ಅನಾನುಕೂಲಗಳು ಏನು? ನ್ಯೂಕ್ಲಿಯ ಇಂಧನಗಳ ಶೇಖರಣೆ ಮತ್ತು ತ್ಯಾಜ್ಯ ವಿಲೇವಾರಿ ಸಮಸ್ಯೆ. ಮತ್ತು ನೆಕ್ಸ್ಟು ಸ್ಥಾಪನೆ ವೆಚ್ಚ ದುಬಾರಿ, ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಯಾವುದಾದ್ರೂ 2 ಬರೀಬೋದು. ಇಲ್ಲಿ 2 ಬರೆದವಲ್ಲ, 2 ಬರೆದ್ರು 3 ಬರೆದು ನಡೆಯುತ್ತೆ. ಸೊ 2 ಬರೀರಿ ನೀವು. ಓಕೆನಾ? ಅಥೆಂಟಿಕ್ಕಾಗಿ 2 ಬರೀರಿ. ಓಕೆ, ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿಕೋಶವನ್ನು ಹೊಂದಿರುವ ವ್ಯಕ್ತಿಯ -2.0D ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾರೆ. ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರವು ಸೂಕ್ತವೇ? ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಈ ಮಸೂರ ಕೊಟ್ಟಿದ್ದಾರೆ, ಈ ಮಸೂರ ಸೂಕ್ತವೇ ಮತ್ತು ವಿಶ್ಲೇಷಣೆ ನೀಡಿ ಅಂತೇಳಿ ಕೇಳಿದಾರಲ್ವಾ. ಸೊ ಅದರ ಒಂದು ಉತ್ತರ, ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರವು ಸೂಕ್ತವಲ್ಲ. ಅಂದರೆ ಇಲ್ಲಿ ಸೂಕ್ತವಾಗಿರುವಂಥ ಮಸೂರವನ್ನು ಕೊಟ್ಟಿಲ್ಲ. ಓಕೆನಾ? ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗಿದೆ. ಆದ್ದರಿಂದ ಇದು ದೂರದೃಷ್ಟಿ ಮತ್ತು ಇದನ್ನು ಸೂಕ್ತ ಸಾಮರ್ಥ್ಯದ ಪೀನ ಮಸೂರವನ್ನು ಕನ್ನಡಕದಲ್ಲಿ ಬಳಸಿ ಸರಿಪಡಿಸಬೇಕು.
-2.0 ಡಿ ಸಾಮರ್ಥ್ಯದ ಮಸೂರವು ಒಂದು ನಿಮ್ನ ಮಸೂರವಾಗಿದೆ ಮತ್ತು ಇದು ಈ ದೋಷವನ್ನು ಸರಿಪಡಿಸುವುದಿಲ್ಲ ಅಂತೇಳಿ ಆನ್ಸರು. ಓಕೆ, ನೆಕ್ಸ್ಟು 4ನೇ ಪಾರ್ಟು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 × 3 9 ಮಾರ್ಕ್ಸ್, 9 ಮಾರ್ಕ್ಸ್ ಇರುತ್ತಲ್ವಾ. ನೆಕ್ಸ್ಟ್, ಪೀನಾ ಮಸೂರದ ಅಂದರೆ 9ನೇ ಕ್ವಶನ್ನು. ಪೀನಾ ಮಸೂರದ ಮುಂದೆ 2F1ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಅಂತೇಳಿ ಕೊಟ್ಟಿದ್ದಾರೆ. F1 ಮಸೂರದ ಪ್ರಧಾನ ಸಂಗಮ. ಓಕೆ, ಇಲ್ಲಿ ನೋಡಿ, ಇದು ರೇಖಾಚಿತ್ರ, ಇದು ರೇಖಾಚಿತ್ರ ಅಲ್ವಾ, ರೇಖಾಚಿತ್ರ. ಪ್ರತಿಬಿಂಬ ಸ್ಥಾನ 2F2ನಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಇದು ರೇಖಾಚಿತ್ರವನ್ನು ಬಿಡಿಸಿ ಅದರ ಒಂದು F2 2F2 ಈ ಥರ ಏನು ಮಾಡಬೇಕು, ಬರೀಬೇಕು. ಓಕೆ, ನೆನ್ಪಿಡ್ಕೋಬೇಕು. ನೆಕ್ಸ್ಟ್ 10ನೇ ಪ್ರಶ್ನೆ. 8 ಒಮೆಗಾ ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ. ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ. ಅಥವಾ 300 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗ್ತದೆ. 1 ಕಿಲೋವ್ಯಾಟ್ಗೆ Rs7ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಅಂತೇಳಿ ಕೇಳಿದ್ದಾರೆ. 10ನೇದು ಮೊದಲನೇ ದರ ಬರೀಬೋದು ಅಥವಾ ಅಂತೇಳಿ ಕೊಟ್ಟಿದ್ದಾರೆ. ನಿಮಗೆ ಎರಡರಲ್ಲಿ ಯಾವ್ದು ಆನ್ಸರ್ ಗೊತ್ತಿರುತ್ತೆ ಅದನ್ನು ಬರೀಬೋದು. ಓಕೆ, ನೀವಿಲ್ಲಿ ನೋಡ್ಬೋದು. ಅದಕ್ಕೆ ಮೊದಲನೇ ಕ್ವಶನಿಗೆ 8 ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ಅದಕ್ಕೆ ರೋಧಕ ನಡುವಿನ ವಿಭಾಂತರವನ್ನು ಕಂಡುಹಿಡಿಯಿರಿ ಅಂತ ಅಂದ್ರೆ ಈ ರೀತಿ ಕಂಡುಹಿಡಿಬೇಕು. ಓಕೆ, ಈ ರೀತಿ ಕಂಡುಹಿಡಿಯುವಂಥದ್ದು. ಓಕೆ, ಅಥವಾ 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ 300 ವ್ಯಾಟ್ ಇಂಟು 6 ಗಂಟೆ ಅಥವಾ ದಿನ ಇಂಟು 30 ದಿನಗಳನ್ನು ಹಾಕೊಳ್ಳಿ. ಆವಾಗ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ರೀತಿ ಇದು ಆನ್ಸರ್ ಬರುತ್ತೆ. ಅದನ್ನಾರ ಮಾಡ್ಬೋದು, ಈ ಥರ ಮಾಡ್ಬೋದು, ಇಲ್ಲ ಮೊದಲೇ ಕ್ವಶನ್ನಾರ ಆನ್ಸರ್ ಬರೀಬೋದು. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಬರೀರಿ. ಓಕೆ, ಗೊತ್ತಿರುತ್ತೋ ಅದನ್ನು ಬರೀರಿ, ಮಾರ್ಕ್ಸ್ ಸಿಗುತ್ತೆ. ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ 11ನೇ ಕ್ವಶನ್ನು. ಅದಕ್ಕೆ ಆಪ್ಷನ್ 1 ಓವರ್ಲೋಡ್ ಉಂಟಾಗಲು ಕಾರಣಗಳೇನನ್ನೋದನ್ನು ತಿಳಿಸಬೇಕು. ಓಕೆ, ನೆಕ್ಸ್ಟು ಭೂಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ. ಅಥವಾ ನೀವು ಅವಾಹಕ ಹೊದಿಕೆ ಇರುವ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಒಂದು ದಂಡಕಾಂತವನ್ನು ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಅದನ್ನ ಬರೀಬೋದು ಅಥವಾ ಈ ಕ್ವಶನರ ಬರೀಬೋದು. ಓವರ್ಲೋಡ್ ಉಂಟಾಗಲು ಕಾರಣಗಳೇನು? ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ, ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸುವುದರಿಂದ. ಓಕೆನಾ. ಭೂಸಂಪರ್ಕ ತಂತಿಯ ಕಾರ್ಯ ಏನು? ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂಸಂಪರ್ಕ ತಂತಿಯನ್ನು ಜೋಡಿಸಲಾಗುತ್ತದೆ. ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಇದಕ್ಕೆ 1 ಮಾರ್ಕ್ಸ್. ಓಕೆ, ಅಥವಾ ನಿಮಗೆ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರಲ್ವ ಅದರದ್ದು. ಗ್ಯಾಲ್ವನೋಮೀಟರ್ನ ಸೂಜಿಯು ವಿಚಲನೆ ಹೊಂದುತ್ತದೆ. ಗ್ಯಾಲ್ವನೋಮೀಟರ್ನ ಸೂಜಿಯು ಮೊದಲಿನ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದುತ್ತದೆ. ಗ್ಯಾಲ್ವನೋಮೀಟರ್ನ ಸೂಜಿ ವಿಚಲನೆ ಹೊಂದುವುದಿಲ್ಲ. ಸೂಜಿ ಶೂನ್ಯದಲ್ಲಿರ್ತದೆ ಅಂತೇಳಿ ಆನ್ಸರ್ ಆಗಿರ್ತದೆ. 5ನೇ ಭಾಗದಲ್ಲಿ ಅಂದರೆ ಇದು ಸೆಕ್ಷನ್ ಅಂದರೆ 5. ಓಕೆನಾ. ಭಾಗ 1 ನಾವು ಭೌತಶಾಸ್ತ್ರವನ್ನು ನೋಡ್ತಾ ಇದ್ದೀವಲ್ವಾ. ಸೊ ಅದರ ಭಾಗ 1 ಅಂದರೆ ಸೆಕ್ಷನ್ ಎದಲ್ಲಿ ಭಾಗ ಎ ಅಂತೇಳಿ ಕರಿತೀವಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. 12ನೇ ಪ್ರಶ್ನೆ, ಅದರಲ್ಲಿ ಎ, ಬಲಗೈ ಹೆಬ್ಬೆರಳಿನ ನಿಯಮವನ್ನು ನಿರೂಪಿಸಿ. ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಲಕ್ಷಣಗಳನ್ನು ಬರೆಯಿರಿ. ಬಲಗೈನ ಹೆಬ್ಬೆರಳ ನಿಯಮ. ಓಕೆನಾ. ಮತ್ತು ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಲಕ್ಷಣಗಳನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಬಿಯಲ್ಲಿ ಸೊಲೆನಾಯ್ಡ್ ಎಂದರೇನು? ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಏನಾಗಿರುತ್ತೆ?
ಬಲಗೈ ಹೆಬ್ಬೆರಳಿನ ನಿಯಮ ನೋಡೋಣ. ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರುತ್ತದೆ. ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಏನು ಅನ್ನೋದಾದರೆ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ. ಆವೃತ ಜಾಲಗಳಾಗಿವೆ. ದಿಕ್ಕು ಮತ್ತು ಪರಿಮಾಣ ಹೊಂದಿವೆ, ಒಂದನ್ನೊಂದು ಛೇದಿಸುವುದಿಲ್ಲ. ಓಕೆ. ಸೊಲೆನಾಯ್ಡ್ ಅದರ ಒಂದು ಆನ್ಸರ್ ಏನಂದರೆ, ಅವಾಹಕ ಊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎಂದು ಕರಿತೀವಿ. ಸೊಲೆನಾಯ್ಡ್ ಎಂದರೆ ಏನು ಅಂದರೆ, ಸಿಲಿಂಡರ್ ಆಕಾರವನ್ನು ನಾವು ಸೊಲೆನಾಯ್ಡ್ ಅಂತ ಕರಿತೀವಿ. ಅದನ್ನು ಪೂರ್ತಿಯಾಗಿ ಆನ್ಸರ್ ಬರೀಬೇಕು. ಅವಾಹಕ ಊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವು ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ. ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸಬಹುದು ಅಂತೇಳಿ ಇದಕ್ಕೆ ಆನ್ಸರ್ ಆಗಿರ್ತದೆ. ಬೆಳಕಿನ ಪ್ರತಿಫಲನದ 13ನೇ ಪ್ರಶ್ನೆ. 2 ನಿಯಮಗಳನ್ನು ನಿರೂಪಿಸಿ. ವಿದ್ಯಾರ್ಥಿಗಳೇ, ಬಲಗೈ ನಿಯಮ, ಬೆಳಕಿನ ಪ್ರತಿಫಲನ ನಿಯಮ ಎಲ್ಲವನ್ನು ಕೂಡ ನೀವು ಕಲ್ತ್ಕೊಂಡಿರ್ಬೇಕಾಗ್ತದೆ. ಓಕೆನಾ? ಯಾವುದರ ಕೊಡ್ಬೋದು. ಓಕೆ, ದೆನ್ ವೆರಿ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ. ಬಿ, ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ತಿಳಿಸ್ಬೇಕಾಗ್ತದೆ ಅಂತೇಳಿ ಕ್ವಶನ್ ಕೇಳಿದಾರೆ. ಬೆಳಕಿನ ಪ್ರತಿಫಲದ ನಿಯಮಗಳು. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲಿರುತ್ತದೆ. ಇದಕ್ಕೆ ರೈಟ್ ಆನ್ಸರ್. ಓಕೆ. ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ವ್ಯತ್ಯಾಸವನ್ನು ನೋಡಿ. ನೆಕ್ಸ್ಟ್ ಭಾಗ ಬಿ, ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕ್ವಶನ್ ಬಹು ಆಯ್ಕೆ ಪ್ರಶ್ನೆಗಳು. ಇದು ಕೂಡ ಸೇಮ್ ಪ್ಯಾಟರ್ನ್, ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ಏನೇ ಬರುತ್ತೆ ಅದು ರಸಾಯನ ವಿಜ್ಞಾನ ಬರುತ್ತೆ. ಅದು ಭೌತಶಾಸ್ತ್ರಕ್ಕೆ ನೋಡಿದ್ವಿ. ಈಗ ನೆಕ್ಸ್ಟ್ ರಸಾಯನ ಶಾಸ್ತ್ರವನ್ನು ನೋಡೋಣ. ರಸಾಯನ ವಿಜ್ಞಾನ ಅಂತೇಳಿ ಕೂಡ ಕರಿತೀವಿ. ಇದು 3 ಮಾರ್ಕ್ಸಿಗೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆಗಳು ಇದರಲ್ಲೂ ಕೂಡ ಇರ್ತವೆ. ಸೊ ನೀವು ನೋಡ್ಬೋದು ಇಲ್ಲಿ 14ನೇ ಪ್ರಶ್ನೆ ಕಂಟಿನ್ಯೂಟಿ ಸ್ಟಾರ್ಟ್ ಆಗುತ್ತೆ ಕ್ವಶನ್ ನಂಬರ್ಸ್. ಓಕೆನಾ? ಕಾರ್ಬೋಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೆಂದರೆ? ಇದಕ್ಕೆ ಸರಿಯಾದ ಉತ್ತರ ಎಸ್ಟರ್ಗಳು. ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ, ಏಕೆಂದರೆ ಈ ಸಂಯುಕ್ತವು ಏನಾಗಿರುತ್ತೆ ಅಂತ, ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು ಅಂತೇಳಿ. ಇದಕ್ಕೆ ರೈಟ್ ಆನ್ಸರು. ಮೆಂಡಲೀವ್ ರವರ ಆವರ್ತಕ ಕೋಷ್ಟಕದ ಒಂದು ಮಿತಿ ಎಂದರೆ ಈ ವರ್ಗೀಕರಣವು ಅಂತೇಳಿ ಕೇಳಿದ್ದಾರೆ. ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೆ ರೈಟ್ ಆನ್ಸರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವೆಶನ್ನು 7ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. ವಾಷಿಂಗ್ ಸೋಡಾದ ಯಾವುದಾದರೂ 2 ಉಪಾಯಗಳನ್ನು ಬರೆಯಿರಿ ಅಂತೇಳಿ ಕೇಳಿದರೆ, ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ, ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ, ನೀರಿನ ಶಾಶ್ವತ ಗಡುಸುತನ ನಿವಾರಣೆಯಲ್ಲಿ. 2 ಬರೆದ್ರೆ ಸಾಕು, 4 ಏನು ಬರೆಯೋದು ಬೇಡ, 3 ಬರೆಯೋದು ಬೇಡ. ಸೊ 2 ಬರಿಬೋದು. ಓಕೆ. ನೆಕ್ಸ್ಟ್ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆವರ್ತಗಳು ಮತ್ತು ಗುಂಪುಗಳು ಎಂದರೇನು? ವೆರಿ ಇಂಪಾರ್ಟೆಂಟ್ ಕ್ವಶನ್, ರಿಪೀಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಆವರ್ತಕ ಕೋಷ್ಟಕದ ಅಡ್ಡ ಸಾಲುಗಳು ಆವರ್ತಗಳು ಮತ್ತು ಕಂಬ ಸಾಲುಗಳು ಗುಂಪುಗಳು. ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿರುವ 4 ಧಾತುಗಳ ಇಲೆಕ್ಟ್ರಾನ್ ವಿನ್ಯಾಸಗಳು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಥರ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್, ರಿಪೀಟ್ ಆಗ್ಬೋದು. ಓಕೆನಾ? ಉತ್ತರ ನೋಡಿ, GEHF. ಓಕೆ. ನೆಕ್ಸ್ಟ್ 8ನೇ ಮೇನಿಗೆ ಸಂಬಂಧಿಸಿದಂತೆ 20ನೇ ಕ್ವಶನ್ಸು.
ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆಯ ಚಿತ್ರ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಡಯಾಗ್ರಾಮನ್ನು ಕಲ್ತ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟು. ಡಯಾಗ್ರಾಮ್ ಬರೆದ್ರೆ ಕೂಡ ನಿಮಗೆ ಮಾರ್ಕ್ಸ್ ಸಿಗುವಂಥದ್ದು. ಡಯಾಗ್ರಾಮನ್ನು ಕಲ್ತ್ಕೊಳ್ಳಿ. ಉಪಕರಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟು 21 ಕ್ವಶನ್ನು. ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅಡ್ಡಲಾಗಿದೆ. ಲಿಟ್ಮಸ್ ಕಾಗದಗಳಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು ಅಂತೇಳಿ ಕೇಳಿದರೆ ನಿಮ್ಮ ಉತ್ತರವನ್ನು ಕಾರಣಗಳೊಂದಿಗೆ ಪುಷ್ಟೀಕರಿಸಿ. ಅಂದರೆ ಉತ್ತರ ನೀಡೋದ್ರ ಜೊತೆಗೆ ಬದಲಾವಣೆ ಆಗೋದೇನು ಮತ್ತು ಅದರ ಕಾರಣಗಳೊಂದಿಗೆ ನಾವೇನು ಮಾಡಬೇಕು, ಆನ್ಸರನ್ನು ನೀಡಬೇಕು. ಅಥವಾ ಕೊಟ್ಟಿರುವ ಕೋಷ್ಟಕದಲ್ಲಿ ನೀಡಲಾಗಿರುವ 4 ದ್ರಾವಣಗಳ pH ಮೌಲ್ಯಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಲ್ಲಿ ಉತ್ತರಿಸಿ. ಅದರ ಬರೀಬೋದು, ಇದರ ಬರೀಬೋದು. ಓಕೆನಾ? ಸೊ ನೋಡಿ, ಮೊದಲನೇ ಕ್ವಶನಿಗೆ ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಕಾಣುವುದಿಲ್ಲ, ಏಕೆಂದರೆ ಅದು ತಟಸ್ಥ ದ್ರಾವಣ. ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಅದು ಪ್ರತ್ಯಾಮ್ಲೀಯ ದ್ರಾವಣ. ಅಥವಾ ಆ ಕ್ವಶನ್ ಬರೆಯೋದಾದರೆ ಅದಕ್ಕೆ ಆನ್ಸರು ಪಿ ದ್ರಾವಣವನ್ನು ಆಮ್ಲಶಾಮಕದ ತಯಾರಿಕೆಗೆ ಬಳಸಬಹುದು, ಏಕೆಂದರೆ ಅದು ಸೌಮ್ಯ ಪ್ರತ್ಯಾಮ್ಲ. ಬಿಗೆ ಕ್ಯೂ ಮತ್ತು ಎಸ್ ದ್ರಾವಣಗಳನ್ನು ತಟಸ್ಥ ಲವಣ ಪಡೆಯಲು ಉಪಯೋಗಿಸಬಹುದು, ಏಕೆಂದರೆ ಕ್ಯೂ ಪ್ರಬಲ ಪ್ರತ್ಯಾಮ್ಲ ಮತ್ತು ಎಸ್ ಪ್ರಬಲ ಆಮ್ಲವಾಗಿರುತ್ತೆ. ವಿದ್ಯಾರ್ಥಿಗಳೇ, ವೆರಿ ವೆರಿ ಇಂಪಾರ್ಟೆಂಟ್. ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಡಯಾಗ್ರಾಮ್ ಮಾತ್ರ ಬಂದೇ ಬರ್ತವೆ. ಓಕೆನಾ? ಡಯಾಗ್ರಾಮ್ ನೋಡ್ಕೊಳ್ಳಿ. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣವನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಆಮ್ಲೀಕರಿಸಿದ ತಾಮ್ರ ಸಲ್ಫೇಟ್ ದ್ರಾವಣವನ್ನು ಬರೆಯಿರಿ. ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ ಇದಾಗಿರುತ್ತದೆ. ಓಕೆನಾ? ಎಸ್. ನೆಕ್ಸ್ಟ್ ಕ್ವಶನ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎ. ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕೃಷ್ಟಣ ಮತ್ತು ಆಕರ್ಷಣೆಗೊಳಗೊಂಡಿರುವ ವಸ್ತುಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟು ಕಮ್ಮುಟುವಿಕೆ ಎಂದರೇನು, ಇದನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿರಿ ಅಂತ ಹೇಳಿ ಕೇಳಿದರೆ, ಮೊದಲನೇ ಪ್ರಶ್ನೆಗೆ ಆಕರ್ಷಣೆಗೊಂಡಿದೆ, ಸಿ ಉತ್ಕರ್ಷಣೆಗೊಂಡಿದೆ ಅಂತ ಹೇಳಿ. ಓಕೆನಾ? ಸೊ ನೆಕ್ಸ್ಟು 24ನೇ ಪ್ರಶ್ನೆ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನಾಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಯನ್ನು ಕೆಳಗೆ ನೀಡಿರುವ ಅಪೂರ್ಣ ಸಮೀಕರಣವು ಪ್ರತಿನಿಧಿಸುತ್ತದೆ. ಅಂದರೆ ಈ ಸಮೀಕರಣ ಏನನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಿ. ಓಕೆನಾ? ಅಪೂರ್ಣ ಸಮೀಕರಣವು ಪ್ರತಿನಿಧಿಸುತ್ತದೆ. ಸಮೀಕರಣ ಪೂರ್ತಿಗೊಳಿಸಿ. ಅನಿಲ X ಮತ್ತು Y ವಸ್ತುವನ್ನು ಹೆಸರಿಸಿ. ಈ ಕ್ರಿಯೆಯ ಅಂತಿಮ ಉತ್ಪನ್ನವು ಸೂರ್ಯನ ಬೆಳಕಿನಲ್ಲಿ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡಿ, ಎಲ್ಲ ಕಲ್ತ್ಕೋಬೇಕಿದನ್ನೆಲ್ಲ. ಎಕ್ಸು ಹೈಡ್ರೋಜನ್ನು, ವೈ ನಿಕ್ಕಲ್ ಮತ್ತು ಪೆಲ್ಲೇಡಿಯಂ ಅಂತೇಳಿ ಕೊಟ್ಟಿದ್ದಾರೆ. ಕಾರ್ಬನ್ ಪರಮಾಣುವು C4+ ಅಥವಾ C4 ಅಯಾನುಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಏಕೆ ಅಂತೇಳಿ ಕೇಳಿದ್ದಾರೆ. ಮೀಥೇನ್ನ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ. ಅಂದರೆ C4 ಅಂದರೆ ಮೀಥೇನ್ ಆಗಿರ್ತದೆ. ಓಕೆನಾ? ಅಥವಾ ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಮಿಸೆಲ್ಗಳು ಹೇಗೆ ಉಂಟಾಗ್ತವೆ. ಬಿ ಏನಿದೆ, ನೀರಿನ ಗಡುಸುತನಕ್ಕೆ ಕಾರಣವಾದ ಲವಣಗಳು ಯಾವುವು. ಮಾರ್ಜಕಗಳು ಗಡುಸು ನೀರಿನಲ್ಲಿಯೂ ಪರಿಣಾಮಕಾರಿ ಏಕೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು 4 ಇಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಮೀಥೇನ್ ಆಗಲು ಸಾಧ್ಯವಿಲ್ಲ, ಏಕೆಂದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಇಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ. ಆಮೇಲೆ 4 ಇಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಮೀಥೇನ್ ಪ್ಲಸ್ ಆಗಲು ಸಾಧ್ಯವಿಲ್ಲ, ಪಾಸಿಟಿವ್ ಅಂತ, ಏಕೆಂದರೆ ಕಾರ್ಬನ್ನಿಂದ 4 ಇಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ. ಇಲ್ಲಿ ನೋಡ್ಬೋದು, ಈ ಥರ ಡಯಾಗ್ರಾಮ್ ಕೊಟ್ಟಿದ್ದಾರೆ. ನೆಕ್ಸ್ಟು 26ನೇ ಪ್ರಶ್ನೆ. ನೀವು 2 ಕ್ವಶನ್ ಕೊಟ್ಟಿರ್ತಾರೆ, ಆಧಾರ ಬರೀಬೋದು, ಇದರ ಬರೀಬೋದು, ಅಥವಾ ಅಂತೇಳಿ ಕೊಟ್ಟಿರ್ತಾರಲ್ಲ, 2ರಾಗೆ ಆಧಾರವನ್ನು ಬರೀಬೋದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಥವಾ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಎ. ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತವೆ. ಗ್ಯಾಲ್ವನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ.
ಬಿ ಇದು ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಆಗಿದೆ ಏಕೆ ಅಂತೇಳಿ ಕೇಳಿದ್ದಾರೆ. ಉತ್ತರ ಇದಕ್ಕೆ ಆಪ್ಷನ್ ಎದು ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅದು ಸಲ್ಫರ್ನೊಂದಿಗೆ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ನ ಕಪ್ಪು ಪದರ ಉಂಟಾಗ್ತದೆ. ತಾಮ್ರವು ಗಾಳಿಯಲ್ಲಿನ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ನ ಹಸಿರು ಪದರ ಉಂಟಾಗುತ್ತದೆ. ಗ್ಯಾಲ್ವನೀಕರಣದಿಂದ ಉಂಟಾದ ಸತುವಿನ ಲೇಪನ ಆಕ್ಸಿಜನ್ ಜೊತೆ ವರ್ತಿಸಿ ಸತುವಿನ ಆಕ್ಸೈಡ್ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆಯನ್ನು ತಡೆಗಟ್ಟುತ್ತದೆ. ನೆಕ್ಸ್ಟ್ ಬಿಗೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡ್ತದೆ, ಅಂದರೆ ಬಿಡುಗಡೆ ಮಾಡ್ತದೆ ಅಂತ ಅದರ ಅರ್ಥ. ನೆಕ್ಸ್ಟು ವಿಷಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾವು 2 ಪಾಠನ ನೋಡಿದ್ವಿ. ಅಂದರೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ, ಅಂದರೆ ಭೌತ ವಿಜ್ಞಾನ ಮತ್ತು ರಸಾಯನಶಾಸ್ತ್ರವನ್ನು ನೋಡಿದ್ವಿ. ರಸಾಯನಶಾಸ್ತ್ರ ಅಥವಾ ರಸಾಯನ ವಿಜ್ಞಾನ ಅಂತ ಕರಿತೀವಿ. ಈಗ ಬಯಾಲಜಿ, ವೆರಿ ಇಂಪಾರ್ಟೆಂಟ್. ಭಾಗ ಸಿ ಜೀವ ವಿಜ್ಞಾನ. ಇಲ್ಲಿ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆಗಳು 2 ಇದಾವೆ. ಅಲ್ಲಿ ರಸಾಯನ ವಿಜ್ಞಾನದಲ್ಲಿ ಮತ್ತು ಭೌತ ವಿಜ್ಞಾನದಲ್ಲಿ 3 ಇದ್ದವು, ಇಲ್ಲಿ 2 ಇದಾವೆ. ಸೊ ನೀವು ನೋಡ್ಬೋದು ಇಲ್ಲಿ ಕೆಳಗಿನವುಗಳಲ್ಲಿ ಪರವರ್ತನೆ ಕ್ರಿಯೆಗೆ ಒಂದು ನಿದರ್ಶನ. 27ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಒಂದಕ್ಕೆ ಎಳೆದುಕೊಳ್ಳುವುದು. ಓಕೆ. ನೆಕ್ಸ್ಟ್ 28ನೇ ಪ್ರಶ್ನೆ. ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯಗಳು ಸುಕ್ಕಾದ ಬೀಜಗಳುಳ್ಳ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ತಳಿ ಪೀಳಿಗೆಯಲ್ಲಿ 6 ತಳಿ ಗುಣವನ್ನು ಹೊಂದಿರುವ ಸಸ್ಯಗಳ ಶೇಕಡ ಪ್ರಮಾಣವನ್ನು ಕೇಳಿದರೆ 25%. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಓಝೋನ್ ಒಂದು ಮಾರಣಾಂತಿಕ ವಿಷವಾಗಿದ್ದರೂ ಭೂಮಿಯ ಮೇಲಿನ ಜೀವಿಗಳಿಗೆ ಇದು ಅಗತ್ಯವಾಗಿದೆ. ಈ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದಕ್ಕೆ ಆನ್ಸರ್ ಏನಂದರೆ ವಾತಾವರಣದ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಓಝೋನ್ ರಕ್ಷಿಸುತ್ತದೆ. ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ. ಈ ರೀತಿಯಾಗಿ ರಿಲೇಟೆಡ್ ಆಗಿ ಕೂಡ ಬರೀಬೋದು ನೀವು. ಓಕೆನಾ. ರಿಲೇಟೆಡ್ ಆನ್ಸರ್ ಇದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಿದೆ. ರಕ್ತನಾಳ ಎಕ್ಸ್ ಮತ್ತು ವೈಗಳನ್ನು ಹೆಸರಿಸಿ. ಯಾವ ರಕ್ತನಾಳ ಕವಾಟವನ್ನು ಹೊಂದಿರುತ್ತದೆ? ಎಕ್ಸ್ ಅಪಧಮನಿ ಅಂತೇಳಿ ಕರಿತೀವಿ, ವೈಯನ್ನು ಅಭಿಧಮನಿ ಅಂತೇಳಿ ಕರಿತೀವಿ. ಎರಡನೇದು ಅಭಿಧಮನಿಯ ಅಭಿಧಮನಿಯು ಕವಾಟಗಳನ್ನು ಹೊಂದಿದೆ. ಓಕೆ. 31ನೇ ಪ್ರಶ್ನೆ. ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಏಕೆ ಅಂತೇಳಿ ಕೇಳಿದ್ದಾರೆ. ಏಕೆಂದರೆ ಆಹಾರ ಸರಪಳಿಯ ಉನ್ನತ ಪೋಷಣ ಸ್ತರಕ್ಕೆ ತಲುಪಿದಂತೆ ಲಭ್ಯವಿರುವ ಶಕ್ತಿಯ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದಕ್ಕೆ ಆನ್ಸರ್ ಇದಾಗಿರ್ತದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಪರಾಗ ನಳಿಕೆಯನ್ನು ಗುರುತಿಸಿ. ಇದು ಡಯಾಗ್ರಾಮನ್ನು ಕಲ್ತ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಮಾನವನ ವಿಸರ್ಜನಾಂಗ ವ್ಯೂಹವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಮೂತ್ರಕೋಶವನ್ನು ಗುರುತಿಸಿ. ಇದು ಬರುತ್ತೆ. ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎ. ನೆಲಮಟ್ಟದಿಂದ ಮೇಲೆ ನೀರನ್ನು ಸಂಗ್ರಹಿಸುವುದಕ್ಕಿಂತಲೂ ನೆಲದೊಳಗಿನ ನೀರನ್ನು ಮರುಪೂರ್ಣಗೊಳಿಸುವ ಕ್ರಮಗಳು ಉತ್ತಮ, ಹೇಗೆ ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಬಿ. ಮರುಚಕ್ರೀಕರಣಕ್ಕಿಂತ ಮರುಬಳಕೆ ಉತ್ತಮ ಏಕೆ ಅಂತೇಳಿ ಕೇಳಿದ್ದಾರೆ. ಉತ್ತರ ನೀರು ಆವಿಯಾಗುವುದಿಲ್ಲ. ಇದಕ್ಕೆ ಆನ್ಸರ್ ಇದು. ಬದಲಾಗಿ ವಿಸರಣೆಗೊಂಡು ಬಾವಿಗಳನ್ನು ಮರುಪೂರ್ಣಗೊಳಿಸುತ್ತದೆ ಮತ್ತು ಸಸ್ಯವರ್ಗಗಳಿಗೆ ತೇವಾಂಶವನ್ನು ಒದಗಿಸುತ್ತದೆ. ಹೊಂಡಗಳಲ್ಲಿ ನಿಂತ ನೀರು ಅಥವಾ ಕೃತಕ ಕೆರೆಗಳಾಗುವಂತೆ ಸೊಳ್ಳೆಗಳಿಗೆ ಮೊಟ್ಟೆಗಳನ್ನಿಟ್ಟು ಮರಿ ಮಾಡಲು ಬ್ರೀಡಿಂಗ್ ಪ್ರದೇಶಗಳನ್ನು ಒದಗಿಸುವುದಿಲ್ಲ. ನೆಕ್ಸ್ಟು ಮನುಷ್ಯರು ಅಥವಾ ಪ್ರಾಣಿ ತ್ಯಾಜ್ಯಗಳಿಂದ ಮಾಲಿನ್ಯವಾಗುವುದಿಲ್ಲ. ಯಾವುದಾದ್ರೂ 2 ಬರೀರಿ ಅಂತ ಹೇಳಿದ್ದಾರೆ. ಯಾವುದಾದ್ರೂ 2 ಬರೀಬೋದು. ಓಕೆನಾ. ಬಿಗೆ ಆನ್ಸರು ಮರುಚಕ್ರೀಕರಣ ವಿಧಾನವು ಸ್ವಲ್ಪ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣವೊಂದು ಮಗುವಾಗಿ ಬೆಳೆಯಲು ಜರಾಯುವು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತೇಳಿ ಕೇಳಿದ್ದಾರೆ. DNA ಪ್ರತೀಕರಣವು
ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಸಂತಾನೋತ್ಪತ್ತಿ ಮಾರ್ಗ ಎಂದು ಹೇಗೆ ನಿರ್ಣಯಿಸಬಹುದು ಅಂತ ಅದಕ್ಕೆ ಉತ್ತರ, ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯ ವಸ್ತುಗಳನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕುತ್ತದೆ. ಇದಕ್ಕೆ ಆನ್ಸರ್, ರೈಟ್ ಆನ್ಸರ್. ಓಕೆ, ನೆಕ್ಸ್ಟು 36ನೇ ಪ್ರಶ್ನೆ. ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು? ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ 37ನೇ ಪ್ರಶ್ನೆಯನ್ನು ನೋಡೋಣ. ಮಾನವನ ಮೆದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತವೆ? 1. ಅನೈಚ್ಛಿಕ ಚಟುವಟಿಕೆಗಳು, ಆಲೋಚನೆ ಪ್ರಕ್ರಿಯೆ, ದೇಹದ ಭಂಗಿ ಮತ್ತು ಸಮತೋಲನ. ಆಮೇಲೆ ಬಿ ಇದು ಸಸ್ಯ ಹಾರ್ಮೋನ್ಗಳು ಎಂದರೇನು? ಬೆಳವಣಿಗೆ ಉತ್ತೇಜಿಸುವ 3 ಸಸ್ಯ ಹಾರ್ಮೋನ್ಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ. ಅಥವಾ ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ. ಓಕೆನಾ? ಇದಕ್ಕೆ ಆನ್ಸರ್ ನೀವು ಇಲ್ಲಿ ನೋಡ್ಬೋದು. ಇದಿಷ್ಟು 2024ರಲ್ಲಿ ನಡೆದಂತಹ ಮೊದಲನೇ ಎಕ್ಸಾಮಿನೇಷನ್ನ ಸೈನ್ಸ್ನ ಕ್ವಶನ್ ಪೇಪರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲ SSLC ವಿದ್ಯಾರ್ಥಿಗಳಿಗೆ 2/4/2025 ನಡೆಯುವಂತಹ ಸೈನ್ಸ್ ಎಕ್ಸಾಮಿನೇಷನ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು.